ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಚಿನ್ನದ ಬೆಲೆ ಕುಸಿತ, ಬೆಂಗಳೂರು ಜನತೆಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಅವರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂಗಡಿಗಳಲ್ಲಿ ಜನ ಜಾತ್ರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಚಿನ್ನದ ದರ ಎಷ್ಟಿದೆ? ಇದರ ಜೊತೆಗೆ ಚಿನ್ನದ ತಜ್ಞರ ಅಭಿಪ್ರಾಯದ ಪ್ರಕಾರ ಚಿನ್ನವನ್ನು ಕೊಳ್ಳುವುದಕ್ಕಿಂತ ಚಿನ್ನದ ಕಾಯಿನ್ಗಳನ್ನು ಕೊಳ್ಳುವುದು ಉತ್ತಮ ಅಂತ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆಯೂ ಕೂಡ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 75,000ಕ್ಕೆ ಬಂದು ನಿಲ್ಲುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು. ಇಂದಿನ ಚಿನ್ನದ ದರ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಆ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾರಿಗೆಲ್ಲ ದೇವರ ಮೇಲೆ ಭಕ್ತಿ ಇದೆ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಗೋಲ್ಡ್ ಅಪ್ಡೇಟ್ಸ್ ಜೊತೆಗೆ ಅಸ್ಟ್ರಾಲಜಿ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ತಾಜಾ ದರಗಳ ಪ್ರಕಾರ ಬೆಂಗಳೂರು, ಮುಂಬೈ ಸೇರಿದಂತೆ ಹೈದರಾಬಾದ್, ವಿಜಯನಗರ, ಚೆನ್ನೈ ಮತ್ತು ದೆಹಲಿ ನಗರಗಳಲ್ಲಿ 24 ಕ್ಯಾರೆಟ್ ಬಂಗಾರದ ಬೆಲೆ ಇಳಿದು ಬೆಳ್ಳಿಯ ಬೆಲೆ ಏರಿಕೆಯಾಗಿದೆ. ಸ್ನೇಹಿತರೆ, ಹಾಗಿದ್ರೆ ಬೆಂಗಳೂರು ಜನತೆಗೆ ಗುಡ್ ನ್ಯೂಸ್ ಅನ್ನೋದಾದರೆ ಬೆಂಗಳೂರು ಚಿನ್ನದ ಬೆಲೆ 97,630 24 ಕ್ಯಾರೆಟ್ ಚಿನ್ನದ ಬೆಲೆ ಅಂದರೆ 89,490 ಇದೆ. ಸ್ನೇಹಿತರೆ, 22 ಕ್ಯಾರೆಟ್ ಚಿನ್ನದ ಬೆಲೆ. ಹೈದರಾಬಾದ್ನಲ್ಲಿ 24 ಕ್ಯಾರೆಟ್ ಬಂಗಾರದ ಬೆಲೆ 97,630. ಇನ್ನು ಬೆಳ್ಳಿಯ ದರ ಸ್ನೇಹಿತರೆ 1 kgಗೆ 1,11,100 ರೂಪಾಯಿ ಇದೆ. ಹಾಗಿದ್ರೆ 1 ಗ್ರಾಮ್ ಬೆಳ್ಳಿಯ ಬೆಲೆ ಎಷ್ಟಿದೆ, ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬೆಂಗಳೂರು ನಗರದ ಮಾರುಕಟ್ಟೆಯಲ್ಲಿ ಇಂದು ಚಿನ್ನದ ಬೆಲೆ ಸ್ವಲ್ಪ ಇಳಿಕೆಯಾಗಿದೆ. ಸ್ನೇಹಿತರೆ, 24 ಕ್ಯಾರೆಟ್ ಬಂಗಾರದ ದರ 97,630 ಆಗಿದ್ದು, ಇನ್ನು 22 ಕ್ಯಾರೆಟ್ ಬಂಗಾರದ ಬೆಲೆ 89,490ಗೆ ನಿಗದಿಯಾಗಿದೆ. ಕಳೆದ ವಾರದ 98,000 ಹತ್ತಿರದ ಮಟ್ಟದೊಂದಿಗೆ ಹೋಲಿಸಿದರೆ ಸ್ನೇಹಿತರೆ ಇಂದಿನ ದರ ಅಂದರೆ ಗೋಲ್ಡ್ ರೇಟ್ ಇಳಿದಂತಾಗಿದೆ ಅಂತಲೇ ಹೇಳ್ಬೋದು. ಬೆಳ್ಳಿಯು ಮಾರುಕಟ್ಟೆಯಲ್ಲಿ ದೊಡ್ಡ ಜಿಗಿತ ಕಂಡಿದೆ. ಸ್ನೇಹಿತರೆ, ಬೆಂಗಳೂರಿನ 1 kg ಬೆಳ್ಳಿಯ ದರ ಸ್ನೇಹಿತರೆ 1,11,100 ರೂಪಾಯಿಗೆ ಏರಿಕೆಯಾಗಿದೆ. ಹೈದರಾಬಾದ್, ವಿಜಯವಾಡ, ಮುಂಬೈ, ದೆಹಲಿ, ಚೆನ್ನೈ ಕೂಡ ಇದೇ ರೀತಿಯ ಬೆಲೆಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಮುಂಬೈ ಮತ್ತು ಚೆನ್ನೈಯಲ್ಲಿ ಕೂಡ ಇದೇ ದರಗಳು ಮುಂದುವರಿದಿದ್ದು 24 ಕ್ಯಾರೆಟ್ ಬಂಗಾರ ಸ್ನೇಹಿತರೆ ಬರೋಬ್ಬರಿ 97,630 ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ 89,490 ಇದೆ. ಆದರೆ ದೆಹಲಿಯಲ್ಲಿ ಮಾತ್ರ 24 ಕ್ಯಾರೆಟ್ ಚಿನ್ನದ ಬೆಲೆ 97,780 ರೂಪಾಯಿ ಇದೆ. ಸ್ನೇಹಿತರೆ, ಮತ್ತು 22 ಕ್ಯಾರೆಟ್ ಚಿನ್ನದ ಬೆಲೆ 89,630 ದರ ಇದೆ ಅಂತಲೇ ಹೇಳ್ಬೋದು. ದೆಹಲಿಯಲ್ಲಿ ಬೆಳ್ಳಿಯು ಎಲ್ಲೆಡೆ 1,100,000 ರೂಪಾಯಿರಿಂದ 1,11,100 ಒಳಗೆ ವ್ಯತ್ಯಾಸ ಕಾಣಿಸಿದೆ. ಹಾಗಿದ್ರೆ ದೆಹಲಿಯಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ದರಗಳು ಮೇ 27, 2025 ಸ್ನೇಹಿತರೆ ಬೆಳಿಗ್ಗೆ ಅಂದರೆ ಮಾರ್ನಿಂಗ್ ಸ್ನೇಹಿತರೆ 6 ಗಂಟೆಗೆ ದಾಖಲಾಗಿದ್ದು ಇಂದಿನ ಮಾರುಕಟ್ಟೆಯ ಸ್ಥಿತಿಗೆ ಅನುಗುಣವಾಗಿ ನಿಗದಿಯಾಗಿದೆ. ಇನ್ನು 28 ಮೇ 27ನೇ ತಾರೀಕು ಸ್ನೇಹಿತರೆ ಸೇಮ್ ರೇಟ್ ಇದೆ ಅಂತಲೇ ಹೇಳಬಹುದು. ವ್ಯಾಪಾರಿಗಳಿಗೆ ಇದು ಮಧ್ಯಮ ಮಟ್ಟದ ಲಾಭದ ಅವಕಾಶವನ್ನು ನೀಡಲಾಗಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಹಲವಾರು ಹಣಕಾಸು ತಜ್ಞರು ಬಂಗಾರ ಹೂಡಿಕೆಯಲ್ಲಿ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಲು ಸಲಹೆಯನ್ನು ನೀಡಿದ್ದಾರೆ.
ಬಂಗಾರದ ಬೆಲೆ ಇಳಿಕೆಯಾದಾಗ ಖರೀದಿ ಮಾಡುವ ಬಗ್ಗೆ ಬಹುಮಂದಿ ಸಲಹೆ ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಬೆಂಗಳೂರು ಗೋಲ್ಡ್ ಪ್ರೈಸ್ ಟಿಪ್ಸ್ ಅಂದರೆ ಏನು ಅಂದರೆ, ನಗರ ಸ್ನೇಹಿತರೆ, ನಗರದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ, 22 ಕ್ಯಾರೆಟ್ ಚಿನ್ನದ ಬೆಲೆ, ಬೆಳ್ಳಿಯ ದರ ಪ್ರತಿ ಕೆಜಿಗೆ ಅಂದರೆ ಬೆಂಗಳೂರಿನಲ್ಲಿ 97,630 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ 89,490. ಇನ್ನು 1 kg ಬೆಳ್ಳಿಯ ಬೆಲೆ 1,100,000 ಇದೆ ಬೆಂಗಳೂರಿನಲ್ಲಿ. ಇನ್ನು ಹೈದರಾಬಾದ್ನಲ್ಲಿ ಸ್ನೇಹಿತರೆ 97,630 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 89,490 ಇದೆ ಹೈದರಾಬಾದ್ನಲ್ಲಿ. ಇನ್ನು ಬೆಳ್ಳಿ 1 kgಗೆ 1,11,100 ಅಂದರೆ 11,000 ರೂಪಾಯಿ ಸ್ನೇಹಿತರೆ. ಬೆಂಗಳೂರಿಗೆ ಹೋಲಿಕೆ ಮಾಡಿದರೆ ಜಾಸ್ತಿ ಹೈದರಾಬಾದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ವಿಜಯವಾಡ, ವಿಶಾಖಪಟ್ಟಣಮಲ್ಲೂ ಕೂಡ 97,630 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 89,490. ಇಲ್ಲಿ ಬೆಳ್ಳಿ ಜಾಸ್ತಿ ಇದೆ ಸ್ನೇಹಿತರೆ. ಬೆಳ್ಳಿಯ ಬೆಲೆ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. 1,11,100 ಇದೆ. ಹೈದರಾಬಾದ್, ವಿಜಯವಾಡ, ವಿಶಾಖಪಟ್ಟಣಮಲ್ಲಿ ಸೇಮ್ ರೇಟ್ ಇದೆ ಬೆಳ್ಳಿಯ ಬೆಲೆ. ಇನ್ನು ದಿಲ್ಲಿ 97,780 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 89,640 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ಬೆಳ್ಳಿಯ ಬೆಲೆ ಕೇಳೋದಾದರೆ 1,100,000 ಇದೆ ಸ್ನೇಹಿತರೆ ದಿಲ್ಲಿಯಲ್ಲಿ. ಇನ್ನು ಮುಂಬೈಯಲ್ಲಿ 97,630 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 89,490 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ಬೆಳ್ಳಿ 1 kgಗೆ 1,100,000 ಇದೆ. ಇನ್ನು ಚೆನ್ನೈಯಲ್ಲಿ 97,630 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 89,490 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ಬೆಳ್ಳಿ ಚೆನ್ನೈಯಲ್ಲೂ ಕೂಡ ಜಾಸ್ತಿ ಇದೆ ಸ್ನೇಹಿತರೆ. 1,11,100 ಇದೆ. ಹಾಗಿದ್ದರೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡ್ರೆ ಸ್ನೇಹಿತರೆ ಇದು ಬೆಸ್ಟ್ ಸಮಯ ಅಂತಲೇ ಹೇಳ್ಬೋದು. ಯಾರೆಲ್ಲ ಬೆಂಗಳೂರು ಜನತೆ ಇದ್ದೀರಾ ಅವರು ಚಿನ್ನವನ್ನು ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಒಳ್ಳೆಯ ಸಮಯ, ಖರೀದಿ ಮಾಡುವುದು ಉತ್ತಮ. ಇನ್ನು ತಜ್ಞರ ಪ್ರಕಾರ 22 ಕ್ಯಾರೆಟ್ ಚಿನ್ನದ ಬೆಲೆ ಮೇ 31ರಿಂದ 75,000ಕ್ಕೆ 10 ಗ್ರಾಮ್ ಬೆಲೆಗೆ ಸಿಗಲಿದೆ ಅಂತ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ. ಆದರೆ ಚಿನ್ನದ ತಜ್ಞರ ಪ್ರಕಾರ ಯಾವ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆ ಬೆಲೆಗೆ ಸಿಗಲಿದೆ ಆವಾಗ ಖರೀದಿ ಮಾಡುವುದು ಉತ್ತಮ. ಹೂಡಿಕೆ ಮಾಡುವುದಕ್ಕೂ ಕೂಡ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆ ಬೆಲೆಗೆ ಸಿಕ್ಕಿದಾಗ ಹೂಡಿಕೆ ಮಾಡುವುದು ಉತ್ತಮ ಅಂತ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಇದೊಂದು ಬೆಸ್ಟ್ ಸಮಯ ಅಂತಲೇ ಹೇಳ್ಬೋದು, ಖರೀದಿ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಸ್ನೇಹಿತರೆ ಚಿನ್ನದ ಬದಲು ಚಿನ್ನದ ಕಾಯಿನ್ಗಳನ್ನು ಖರೀದಿ ಮಾಡುವುದು ಉತ್ತಮ ಅಂತ ತಿಳಿಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನ ನೋಡ್ತಾ ಹೋಗೋಣ. ನೀವು ಚಿನ್ನ ಖರೀದಿಸಲು ಬಯಸಿದರೆ ಚಿನ್ನದ ನಾಣ್ಯವನ್ನು ಖರೀದಿಸಿ. ಇದರ ಅದ್ಭುತ ಪ್ರಯೋಜನಗಳು ನೋಡ್ತಾ ಹೋಗೋಣ. ನೀವು ಖರೀದಿಸುವ ಚಿನ್ನದ ನಾಣ್ಯಗಳು 22 ಅಥವಾ 24 ಕ್ಯಾರೆಟ್ಗಳಲ್ಲಿ ಬರುತ್ತವೆ. ಹಾಲ್ಮಾರ್ಕ್ ಇರುವುದರಿಂದ ಶುದ್ಧತೆಯ ಬಗ್ಗೆ ಯಾವುದೇ ಚಿಂತೆ ಇರುವುದಿಲ್ಲ. ಚಿನ್ನದ ನಾಣ್ಯಗಳನ್ನು ಸುಲಭವಾಗಿ ಮಾರಾಟ ಮಾಡಬಹುದು ಅಥವಾ ಅಡಮಾನ ಇಡಬಹುದು ಅಂತಲೇ ಹೇಳ್ಬೋದು. 24 ಗೋಲ್ಡ್ ಅಂದರೆ ಸ್ನೇಹಿತರೆ ನೀವು ಆಭರಣಗಳ ಬದಲಿಗೆ ಚಿನ್ನದ ನಾಣ್ಯಗಳನ್ನು ಖರೀದಿಸಿದರೆ ನಿಮಗೆ ಯಾವಾಗಲೂ ಹೆಚ್ಚಿನ ಲಾಭವಾಗುತ್ತದೆ. ಒಂದು ವೇಳೆ ಏನಾದರೂ ಅಗತ್ಯವಿದ್ದರೆ ಆಭರಣಗಳಿಗಿಂತ ಚಿನ್ನದ ನಾಣ್ಯಗಳ ಮೂಲಕ ಹಣವನ್ನು ಹಿಂಪಡೆಯುವುದು ಸುಲಭವಾಗುತ್ತದೆ. ಹಾಗಿದ್ದರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ಖರೀದಿಸುವ ಚಿನ್ನದ ನಾಣ್ಯಗಳು 22 ಅಥವಾ 24 ಕ್ಯಾರೆಟ್ಗಳಲ್ಲಿ ಇರುತ್ತವೆ. ಹಾಲ್ಮಾರ್ಕ್ ಇರುವುದರಿಂದ ಶುದ್ಧತೆಯ ಬಗ್ಗೆ ಯಾವುದೇ ಚಿಂತೆ ಇರುವುದಿಲ್ಲ. ಚಿನ್ನದ ನಾಣ್ಯಗಳನ್ನು ಸುಲಭವಾಗಿ ಮಾರಾಟ ಮಾಡಬಹುದು ಅಥವಾ ಅಡಮಾನ ಇಡಬಹುದು. ಚಿನ್ನದ ಬೆಲೆ ಮತ್ತೊಮ್ಮೆ 10 ಗ್ರಾಮ್ಗೆ 1,00,000 ರೂಪಾಯಿಗಳ ಸಮೀಪಕ್ಕೆ ತಲುಪಿದೆ. ಆದರೆ ಭಾರತೀಯರಿಗೆ ಚಿನ್ನದ ಮೇಲೆ ಬೇರೆಯದೇ ರೀತಿಯ ವ್ಯಾಮೋಹವಿದೆ ಅಂತಲೇ ಹೇಳ್ಬೋದು. ಬೆಲೆ ಎಷ್ಟೇ ಏರಿದರೂ ಚಿನ್ನವನ್ನು ಖರೀದಿಸುತ್ತಾರೆ. ಕಳೆದೊಂದು ವರ್ಷದಲ್ಲಿ ಚಿನ್ನದ ಬೆಲೆ 40% ಮತ್ತು 24 ತಿಂಗಳಲ್ಲಿ ಅಂದರೆ 24 ತಿಂಗಳಲ್ಲಿ 70% ಹೆಚ್ಚಾಗಿದೆ. ಇದರ ಹೊರತಾಗಿಯೂ ಜನರು ಚಿನ್ನವನ್ನೇ ಖರೀದಿಸುತ್ತಿದ್ದಾರೆ.
ಬಿಕ್ಕಟ್ಟಿನ ಸಮಯದಲ್ಲಿ ಚಿನ್ನವನ್ನು ಸ್ನೇಹಿತರೆ ಅಡವಿಡುವುದು ಎಂದು ಕರೆಯುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಚಿನ್ನವನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಆಭರಣಗಳ ಬದಲಿಗೆ ಚಿನ್ನದ ನಾಣ್ಯವನ್ನು ಖರೀದಿಸುವುದು ಸೂಕ್ತ. ಯಾಕಂದರೆ ಚಿನ್ನದ ನಾಣ್ಯಗಳು ವಿಭಿನ್ನ ತೂಕಗಳಲ್ಲಿ ಬರುತ್ತವೆ. ನೀವು 0.5 ಗ್ರಾಮ್ನಿಂದ 100 ಗ್ರಾಮ್ವರೆಗೆ ಮತ್ತು 22-24 ಕ್ಯಾರೆಟ್ಗಳವರೆಗೆ ವಿವಿಧ ಶುದ್ಧತೆಗಳಲ್ಲಿ ಚಿನ್ನದ ನಾಣ್ಯಗಳನ್ನು ಖರೀದಿಸಬಹುದು. ಜೊತೆಗೆ ಇದನ್ನು ನಗದು ರೂಪದಲ್ಲಿ ಪರಿವರ್ತಿಸುವುದು ಸುಲಭ. ನಿಮ್ಮ ನಗದು ಅಗತ್ಯಗಳನ್ನು ಪೂರೈಸಲು ನೀವು ಮಾರಾಟ ಮಾಡಬೇಕು. ಚಿನ್ನದ ನಾಣ್ಯಗಳನ್ನು ಖರೀದಿಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ತಿಳಿತಾ ಹೋಗೋಣ. ಚಿನ್ನದ ನಾಣ್ಯಗಳನ್ನು ಖರೀದಿಸುವುದರ ಪ್ರಯೋಜನಗಳು. ಶುದ್ಧತೆ ಖಾತರಿ. ಚಿನ್ನದ ನಾಣ್ಯಗಳು 22 ಅಥವಾ 24 ಕ್ಯಾರೆಟ್ಗಳಲ್ಲಿ ಬರುತ್ತವೆ. ಹಾಲ್ಮಾರ್ಕ್ ಇರುವುದರಿಂದ ಶುದ್ಧತೆಯ ಬಗ್ಗೆ ಯಾವುದೇ ಚಿಂತೆ ಇರುವುದಿಲ್ಲ, ಮೊದಲನೇದಾಗಿ. ಇನ್ನು ಎರಡನೇದಾಗಿ, ಶುಲ್ಕದಿಂದ ಮುಕ್ತಿ. ಆಭರಣಗಳಲ್ಲಿ ಹೋಲಿಸಿದರೆ ಚಿನ್ನದ ನಾಣ್ಯಗಳ ಮೇಲಿನ ಶುಲ್ಕ ಅಥವಾ ವಿನ್ಯಾಸ ವೆಚ್ಚವು ತುಂಬ ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಅಂಕಸಾಲಿಗರು ಆಭರಣಗಳ ಮೇಲೆ 10% ಮೇಕಿಂಗ್ ಚಾರ್ಜ್ ವಿಧಿಸುತ್ತಾರೆ. ಇನ್ನು ಮಾರಾಟ ಮಾಡುವುದು ಸುಲಭ. ಚಿನ್ನದ ನಾಣ್ಯಗಳನ್ನು ಆಭರಣಕಾರರು, ಬ್ಯಾಂಕ್ಗಳು ಅಥವಾ ಚಿನ್ನದ ಸಾಲ ಕಂಪನಿಗಳು ಮೂಲಕ ಸುಲಭವಾಗಿ ಮಾರಾಟ ಮಾಡಬಹುದು ಅಥವಾ ಅಡಮಾನ ಇಡಬಹುದು. ಇನ್ನು ಕಡಿಮೆ ಹಣದಲ್ಲಿ ಹೂಡಿಕೆ. 0.5 ಗ್ರಾಮ್ನಿಂದ 100 ಗ್ರಾಮ್ವರೆಗೆ ಚಿನ್ನದ ನಾಣ್ಯವನ್ನು ಲಭ್ಯವಿದೆ. ಆದ್ದರಿಂದ ನೀವು ಯಾವುದೇ ಅನುಕೂಲಕ್ಕೆ ಅನುಗುಣವಾಗಿ ಕಡಿಮೆ ಹಣದಲ್ಲಿ ಹೂಡಿಕೆ ಮಾಡಬಹುದು. ಇನ್ನು ಉತ್ತಮ ಆದಾಯ. ಚಿನ್ನದ ಮೌಲ್ಯವು ಕಾಲಾನಂತರದಲ್ಲಿ ಹೆಚ್ಚಾಗುತ್ತದೆ. ಚಿನ್ನದ ನಾಣ್ಯಗಳನ್ನು ಸುರಕ್ಷಿತ ಅಥವಾ ಸ್ಥಿರ ಹೂಡಿಕೆ ಆಯ್ಕೆಯನ್ನಾಗಿ ಮಾಡಲಾಗುತ್ತದೆ. ಇನ್ನು ಕಡಿಮೆ ಅಪಾಯ. ಹಣದುಬ್ಬರ ಅಥವಾ ಆರ್ಥಿಕ ಅನಿಶ್ಚಿತತೆಯ ಸಮಯದಲ್ಲಿ ಚಿನ್ನದ ನಾಣ್ಯಗಳನ್ನು ವಿಶ್ವಾಸಾರ್ಹ ಹೂಡಿಕೆ ಆಯ್ಕೆಯೆಂದೇ ಪರಿಗಣಿಸಲಾಗುತ್ತದೆ. ಈ ರೀತಿ ನೀವು ಚಿನ್ನದ ಆಭರಣಗಳ ಬದಲಿಗೆ ಚಿನ್ನದ ನಾಣ್ಯಗಳನ್ನು ಖರೀದಿಸಿದರೆ ನಿಮಗೆ ಯಾವಾಗಲೂ ಹೆಚ್ಚಿನ ಲಾಭವಾಗುತ್ತದೆ. ಒಂದು ವೇಳೆ ಏನಾದರೂ ಅಗತ್ಯವಿದ್ದರೆ ಆಭರಣಗಳಿಗಿಂತ ಹಣವನ್ನು ಹಿಂಪಡೆಯುವುದು ಸುಲಭವಾಗಿರುತ್ತದೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದ ಅವರು ಚಿನ್ನದ ನಾಣ್ಯಗಳನ್ನು ಖರೀದಿ ಮಾಡುವುದು ಉತ್ತಮ. ಇನ್ನು ಯಾವ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಕಡಿಮೆ ಇರಲಿದೆ ಆವಾಗ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಉತ್ತಮ ರಿಸಲ್ಟ್ ಅಂತಲೇ ಹೇಳ್ಬೋದು. ಉತ್ತಮ ಅಪ್ಡೇಟ್ ತಿಳ್ಕೊಂಡಂಗಾಗುತ್ತೆ. ಹಾಗಾಗಿ ತಪ್ಪದೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.